ನಮಸ್ಕಾರ ಸ್ನೇಹಿತರೆ. ಸೊ ಈ ಕ್ಲಾಸ್ನಲ್ಲಿ ನಾವು ಮಾಯಾದಲ್ಲಿ ಹೈಪರ್ ಶೇಡ್ ಬಗ್ಗೆ ಕಲ್ತ್ಕೊಳ್ಳೋಣ. ಓಕೆ, ಸೊ ಈ ಹೈಪರ್ ಶೇಡ್ ಅನ್ನೋ ಟೂಲ್ ಅಥವಾ ವಿಂಡೋ ಏನಿದೆ, ಸೊ ಇಲ್ಲಿ ನಾವು ಆಕ್ಚುಲಿ ಎಲ್ಲ ರೀತಿಯ ಮಟೀರಿಯಲ್ ಅಥವಾ ಶೇಡರ್ಗಳನ್ನು ಕ್ರಿಯೇಟ್ ಮಾಡ್ತೀವಿ, ಆ ಮಟೀರಿಯಲ್ಗಳನ್ನ ಎಡಿಟ್ ಮಾಡ್ತೀವಿ. ಓಕೆ, ಸೊ ಅವುಗಳ ಪ್ರಾಪರ್ಟೀಸ್ನೆಲ್ಲ ಚೇಂಜ್ ಮಾಡ್ತೀವಿ, ಮತ್ತೆ ಆ ಮಟೀರಿಯಲ್ಗಳ ಗ್ರಾಫ್ ಅಥವಾ ನೆಟ್ವರ್ಕ್ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ಎಡಿಟ್ ಮಾಡ್ತೀವಿ, ನಮ್ಗೆ ಹೇಗೆ ಬೇಕೋ ಆ ಥರ ರೆಡಿ ಮಾಡ್ತೀವಿ. ಓಕೆ, ಸೊ ಬೇಸಿಕಲಿ ಈ ಹೈಪರ್ ಶೇಡ್ ಅನ್ನೋದು ಒಂಥರ ಮೆಟೀರಿಯಲ್ ಅಥವಾ ಶೇಡರ್ಗಳ ಮನೆ ಇದ್ದ ಹಾಗೆ. ಬಟ್ ಇದು ಕೇವಲ ಮೆಟೀರಿಯಲ್ಸ್ಗೆ ಮಾತ್ರ ಅಲ್ಲ, ಇವನ್ ಟೆಕ್ಸ್ಚರ್ಸ್ ಕೂಡ ಬರುತ್ತೆ. ಮೆಟೀರಿಯಲ್ ಅಂತ ಬಂದಾಗ ಟೆಕ್ಸ್ಚರ್ಸ್ ಕೂಡ ಬಂದೇ ಬರುತ್ತೆ. ಮತ್ತೆ ಟೆಕ್ಸ್ಚರ್ಸ್ ಜೊತೆಗೆ ಇವನ್ ಲೈಟ್ಸ್, ಕ್ಯಾಮ್ರಾ, ಶೇಡಿಂಗ್ ಗ್ರೂಪ್ಗಳು, ರೆಂಡರ್ ಲೇಯರ್ಸ್ಗಳು. ಓಕೆ, ಸೊ ಈ ಥರದ ಸಾಕಷ್ಟು ಬೇರೆ ಬೇರೆ ಥರದ ನೋಡ್ಗಳನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಿ ಅವುಗಳನ್ನು ಎಡಿಟ್ ಮಾಡ್ಬೋದು. ಸೊ ಒಂದು 3D ಸೀನ್ಗೆ ನಾವು ಮೆಟೀರಿಯಲ್ಸ್ ಟೆಕ್ಸ್ಚರ್ಸ್ನ ಹಾಕಿಬಿಟ್ಟು ನಂತರ ಲೈಟ್ಸ್ನ ಹಾಕಿ ಆನಂತರ ಅದನ್ನು ರೆಂಡರ್ ಮಾಡೋ ತನಕ ಸೊ ಅಲ್ಲಿ ಬರುವಂತಹ ಎಲ್ಲ ರೀತಿಯ ಬೇರೆ ಬೇರೆ ನೋಡ್ಗಳನ್ನು ಮತ್ತು ಆ ನೋಡ್ಗಳ ನೆಟ್ವರ್ಕ್ಗಳನ್ನು ಇಲ್ಲಿ ನಾವು ಕ್ರಿಯೇಟ್ ಮಾಡಿ ಅವುಗಳನ್ನ ಎಡಿಟ್ ಮಾಡೋದೆಲ್ಲ ಎಲ್ಲ ಆ ರೀತಿಯ ಎಲ್ಲ ಕೆಲಸಗಳನ್ನು ನಾವು ಇಲ್ಲಿ ಹೈಪರ್ ಶೇಡ್ನಲ್ಲಿ ಮಾಡ್ಬೋದು. ಸೊ ಈ ನೋಡ್ ಅಂದರೆ ಮಾಯಾದಲ್ಲಿ ಮಾಯಾನ ಆಕ್ಚುಲಿ ನೋಡ್ ಬೇಸ್ಡ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ನೋಡ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ನೋಡ್ ಅಂದ್ರೆ ಒಂದು ಇನ್ಫಾರ್ಮೇಶನ್ ಪಾಯಿಂಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಮೆಟೀರಿಯಲ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಆ ಮೆಟೀರಿಯಲ್ಗೆ ಒಂದು ಮೆಟೀರಿಯಲ್ ನೋಡ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಆ ಮೆಟೀರಿಯಲ್ ನೋಡ್ನಲ್ಲಿ ಆ ಮೆಟೀರಿಯಲ್ಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಪ್ಯಾರಾಮೀಟರ್ಗಳು, ಅದರ ಕಲರ್ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು, ಸೊ ಬೇರೆ ಬೇರೆ ಎಲ್ಲ ರೀತಿಯ ಪ್ಯಾರಾಮೀಟರ್ಗಳು ಅಲ್ಲಿರುತ್ತೆ, ಅಲ್ಲಿ ಸೇವ್ ಆಗಿರುತ್ತೆ. ಸೊ ನಮ್ಗೆ ಅಲ್ಲಿ ಹೋಗ್ಬಿಟ್ಟು ನಾವು ಏನು ಬೇಕು ಚೇಂಜಸ್ನ ನಾವು ಮಾಡ್ಬೋದು. ಅದೇ ಥರ ಒಂದು ಕ್ಯಾಮ್ರಾನ ಕ್ರಿಯೇಟ್ ಮಾಡಿದರೆ ಅದಕ್ಕೆ ಒಂದು ಕ್ಯಾಮ್ರಾ ನೋಡ್ ಅಟ್ಯಾಚ್ ಆಗಿರುತ್ತೆ. ಸೊ ಆ ಕ್ಯಾಮ್ರಾ ನೋಡ್ನಲ್ಲಿ ಆ ಕ್ಯಾಮ್ರಾದ ಎಲ್ಲ ಇನ್ಫಾರ್ಮೇಷನ್ ಸೇವ್ ಆಗಿರುತ್ತೆ. ಸೊ ಅದೇ ಥರ ಒಂದು ಲೈಟ್ ಕ್ರಿಯೇಟ್ ಮಾಡಿದರೆ ಲೈಟ್ ನೋಡ್ ಇರುತ್ತೆ ಅದಕ್ಕೆ. ಹಾಗೆ ಒಂದು ಪಾಲಿಗಾನ್ ಮೆಷನ್ನ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡಿದರೆ ಮಾಡೆಲ್ಗೆ ಮಾಡೆಲ್ ನೋಡ್ ಅಂತ ಇರೋದಿಲ್ಲ. ಸೊ ಅಲ್ಲಿ ಎರಡು ಥರ ನೋಡ್ ಇರುತ್ತೆ. ಯಾವುದೇ ಪಾಲಿಗಾನ್ ಮೆಶ್ಗೆ ಎರಡು ನೋಡ್ ಅಟ್ಯಾಚ್ ಆಗಿರುತ್ತೆ, ಒಂದು ಶೇಪ್ ನೋಡು, ಒಂದು ಟ್ರಾನ್ಸ್ಫಾರ್ಮ್ ನೋಡ್ ಅಂತ. ಓಕೆ, ಸೊ ಶೇಪ್ ನೋಡ್ನಲ್ಲಿ ಮಾಡೆಲ್ಗೆ ಆ ಮಾಡೆಲ್ನ ಶೇಪ್ಗೆ ಸಂಬಂಧಪಟ್ಟಾಗೆ ಅದರ ಜಾಮೆಟ್ರಿ ಅಥವಾ ಶೇಪ್ ಸಂಬಂಧಪಟ್ಟ ಎಲ್ಲ ರೀತಿಯ ಡೀಟೇಲ್ಸ್ ಅಲ್ಲಿದ್ದರೆ, ಟ್ರಾನ್ಸ್ಫಾರ್ಮ್ ನೋಡ್ನಲ್ಲಿ ಅದರ ಪೊಸಿಷನ್, ರೊಟೇಷನ್, ಅದರ ಪೊಸಿಷನ್ ಮೇನ್ ಅದು ಎಲ್ಲಿರುತ್ತೆ 3D ಸೀನಲ್ಲಿ ಎಲ್ಲಿದೆ ಅದರ ಬಗ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮ್ ನೋಡ್ನಲ್ಲಿ ಇರುತ್ತೆ. ಓಕೆ, ಸೊ ಈ ರೀತಿ ಪ್ರತಿಯೊಂದು ಕೂಡ ನೋಡ್ನಲ್ಲಿ ಸೇವ್ ಆಗಿರುತ್ತೆ ಮಾಯಾದಲ್ಲಿ. ಓಕೆ, ಸೊ ಹಾಗಾಗಿ ಇದನ್ನ ಮಾಯಾನ ನೋಡ್ ಬೇಸ್ಡ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಕಾಂಟ್ರರಿ ಆಗಿ ಅಥವಾ ವಿರುದ್ಧವಾಗಿ ನೀವು ಫಾರ್ ಎಕ್ಸಾಂಪಲ್ ಈ ಫೋಟೋಶಾಪ್ ಅಥವಾ ಆಫ್ಟರ್ ಎಫೆಕ್ಟ್ ಸಾಫ್ಟ್ವೇರ್ಗಳನ್ನ ತಗೊಂಡ್ರೆ ಅವುಗಳನ್ನ ಲೇಯರ್ ಬೇಸ್ಡ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಓಕೆ, ಅವು ನೋಡ್ ಅಲ್ಲ, ಲೇಯರ್ ಬೇಸ್ಡ್ ಸಾಫ್ಟ್ವೇರ್. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಆಫ್ಟರ್ ಎಫೆಕ್ಟ್ಸ್ ನಲ್ಲಿ ಯಾವುದೇ ಒಂದು ಇಮೇಜ್ ಅಥವಾ ವಿಡಿಯೋ ಕ್ಲಿಪ್ ಏನೇ ಒಳಗಡೆ ತಗೊಂಡ್ರು ಅದು ಒಂದು ಲೇಯರ್ ತರ ಬರುತ್ತೆ. ಓಕೆ, ಸೊ ಆ ಲೇಯರ್ನ ನೀವು ಅಲ್ಲಿ ಎಡಿಟ್ ಮಾಡ್ತೀರಾ. ಸೊ ಅದನ್ನ ಲೇಯರ್ ಬೇಸ್ಡ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಸೊ ಮತ್ತೊಂದು ಸಾಫ್ಟ್ವೇರ್ ನ್ಯೂಕ್ ತಗೊಂಡ್ರೆ ಅದು ಕೂಡ ಮತ್ತೊಂದು ಕಾಂಪೋಸಿಟಿಂಗ್ ಸಾಫ್ಟ್ವೇರ್. ಸೊ ನ್ಯೂಕ್ನಲ್ಲಿ ಮತ್ತೆ ಅದು ನೋಡ್ ಬೇಸ್ಡ್ ಸಾಫ್ಟ್ವೇರ್, ಅಲ್ಲಿ ಎಲ್ಲ ಇಮೇಜ್ ವಿಡಿಯೋ ಕ್ಲಿಪ್ಗಳನ್ನ ನೋಡ್ ತರ ತಗೊಳುತ್ತೆ. ಓಕೆ, ಸೊ ಅದನ್ನ ಮತ್ತೆ ನೋಡ್ ಬೇಸ್ಡ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಸೊ ಈ ರೀತಿ ನೋಡ್ ಬೇಸ್ಡ್ ಸಾಫ್ಟ್ವೇರ್ಗಳು ಮತ್ತೆ ಲೇಯರ್ ಬೇಸ್ಡ್ ಸಾಫ್ಟ್ವೇರ್ಗಳು ಇರುತ್ತೆ ಗ್ರಾಫಿಕ್ಸ್ ನಲ್ಲಿ. ಓಕೆ ಸ್ನೇಹಿತರೆ, ನಾವು ಮತ್ತೆ ಹೈಪರ್ ಶೇಡ್ಗೆ ವಾಪಸ್ ಬರೋಣ. ಸೊ ಮೊದಲನೇದಾಗಿ ನೀವು ಈ ಹೈಪರ್ ಶೇಡ್ ನ ಮಾಯಾದಲ್ಲಿ ಇಲ್ಲಿ ಈ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಸೊ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೈಪರ್ ಶೇಡ್ ಐಕಾನ್ ಅದು. ಸೊ ಅಲ್ಲಿ ಕ್ಲಿಕ್ ಮಾಡಿ ಹೈಪರ್ ಶೇಡ್ ಓಪನ್ ಆಗುತ್ತೆ. ಇಲ್ಲ ವಿಂಡೋಸ್, ರೆಂಡರಿಂಗ್ ಎಡಿಟರ್ಸ್, ಹೈಪರ್ ಶೇಡ್ ಇಲ್ಲಿಂದ ಕೂಡ ಓಪನ್ ಮಾಡ್ಬೋದು. ಓಕೆ, ಸೊ ವಿಂಡೋ ಓಪನ್ ಆಗುತ್ತೆ. ಸೊ ಇದನ್ನು ನೀವು ಕಂಪ್ಲೀಟ್ ಈ ಥರ ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಇದನ್ನು ಮಿನಿಮೈಸ್ ಮಾಡಿ ಕೂಡ ಇಡ್ಬೋದು. ಸ್ನೇಹಿತರೆ, ನಾವು ಹೈಪರ್ ಶೇಡ್ನಲ್ಲಿ ಮೆಟೀರಿಯಲ್ಸ್ ಮತ್ತು ಟೆಕ್ಸ್ಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ ಆ ಮೆಟೀರಿಯಲ್ ಅಥವಾ ಆ ಶೇಡರ್ಗಳ ಶೇಡಿಂಗ್ ನೆಟ್ವರ್ಕ್ಸ್ ಅಂತ ಏನಿರುತ್ತೆ. ಓಕೆ, ಶೇಡಿಂಗ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಸೊ ಆ ಶೇಡಿಂಗ್ ನೆಟ್ವರ್ಕ್ಗಳನ್ನ ಎಡಿಟ್ ಮಾಡ್ತೀವಿ. ಓಕೆ, ಸೊ ಅದು ನಾವು ಹೈಪರ್ ಶೇಡ್ನಲ್ಲಿ ಮಾಡುವಂಥ ಮುಖ್ಯವಾದ ಕೆಲಸ. ಸೊ ಹಾಗಾದರೆ ಈ ಶೇಡಿಂಗ್ ನೆಟ್ವರ್ಕ್ ಅಂದರೆ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಳೋಣ. ಈಗ ನನ್ನ ಹತ್ರ ಒಂದು ಸಿಂಪಲ್ ಆಬ್ಜೆಕ್ಟ್ ಇದೆ. ಇದಕ್ಕೆ ನಾನು ಒಂದು ಮೆಟೀರಿಯಲ್ ಮತ್ತು ಒಂದು ಟೆಕ್ಸ್ಚರ್ನ ಅಪ್ಲೈ ಮಾಡಬೇಕು ಅಂದರೆ ಅದಕ್ಕೆ ನಾನು ಹೈಪರ್ ಶೇಡ್ಗೆ ಹೋಗಬೇಕು ಅಂತ ಏನಿಲ್ಲ. ಓಕೆ, ಅದನ್ನು ಹೈಪರ್ ಶೇಡ್ನಲ್ಲೂ ಮಾಡ್ಬೋದು, ಬಟ್ ಅಲ್ಲೇ ಹೋಗಿ ಮಾಡಬೇಕು ಅಂತ ಏನಿಲ್ಲ. ಅದನ್ನು ಇಲ್ಲೇ ಡೈರೆಕ್ಟಾಗಿ ವ್ಯೂ ಪೋರ್ಟ್ನಲ್ಲೇ ನಾನು ಅಪ್ಲೈ ಮಾಡ್ಬೋದು. ಓಕೆ, ಸೊ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಇದಕ್ಕೆ ಲ್ಯಾಂಬರ್ಟ್ 1 ಅನ್ನುವಂಥ ಡಿಫಾಲ್ಟ್ ಮೆಟೀರಿಯಲ್ ಅಪ್ಲೈ ಆಗಿರುತ್ತೆ. ಓಕೆ, ಯಾವುದೇ ನೀವು ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರು ಇದೇ ಮೆಟೀರಿಯಲ್ ಅಪ್ಲೈ ಆಗಿರುತ್ತೆ, ಲ್ಯಾಂಬರ್ಟ್ 1 ಅಂತ. ಅದನ್ನೇ ಯೂಸ್ ಮಾಡ್ಬೋದು, ಇಲ್ಲ ಹೊಸ ಮೆಟೀರಿಯಲ್ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ನಾವು ಹೊಸ ಮೆಟೀರಿಯಲ್ ಅಪ್ಲೈ ಮಾಡೋಣ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿ ರೈಟ್ ಕ್ಲಿಕ್ ಮಾಡಿ ಅಸೈನ್ ನ್ಯೂ ಮೆಟೀರಿಯಲ್ ಅಂತ ಬನ್ನಿ. ಸೊ ಅಸೈನ್ ನ್ಯೂ ಮೆಟೀರಿಯಲ್ ಬಾಕ್ಸ್ ಬರುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ರೀತಿಯ ಮೆಟೀರಿಯಲ್ಸ್ಗಳು ಇರುತ್ತೆ. ಓಕೆ, ನಿಮಗೆ ಯಾವ್ದು ಬೇಕೋ ಆ ಮೆಟೀರಿಯಲ್ನ ಸೆಲೆಕ್ಟ್ ಮಾಡಿ. ಸೊ ಮೆಟೀರಿಯಲ್ನ ಅಪ್ಲೈ ಮಾಡುವಾಗ ನೀವು ಯಾವ ರೆಂಡರ್ ಇಂಜಿನ್ನ ಯೂಸ್ ಮಾಡ್ತೀರಾ
ಆ ರೆಂಡರ್ ಇಂಜಿನ್ ಮೆಟೀರಿಯಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಅರ್ನಾಲ್ಡ್ ರೆಂಡರ್ ಇಂಜಿನ್ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾವು ಅರ್ನಾಲ್ಡ್ ಮೆಟೀರಿಯಲ್ನ ಅಪ್ಲೈ ಮಾಡೋಣ. ಸೊ ಈ ಅರ್ನಾಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೇವಲ ಅರ್ನಾಲ್ಡ್ ಮೆಟೀರಿಯಲ್ಸ್ ಕಾಣಿಸುತ್ತೆ. ಅದರಲ್ಲಿ AI ಸ್ಟ್ಯಾಂಡರ್ಡ್ ಸರ್ಫೇಸ್ ಅಂತ ಏನಿದೆ, ಈ ಅರ್ನಾಲ್ಡ್ ಮೆಟೀರಿಯಲ್ನ ಜಾಸ್ತಿ ತುಂಬ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅರ್ನಾಲ್ಡ್ನಲ್ಲಿ. ಸೊ ಅರ್ನಾಲ್ಡ್ ಯೂಸ್ ಮಾಡುವಾಗ ಮೋರ್ ದೆನ್ 90% ಆಫ್ ದ ಟೈಮ್ ಇದೇ ಮೆಟೀರಿಯಲ್ನ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ನಾವು ಇದನ್ನು ಇವಾಗ ಯೂಸ್ ಮಾಡೋಣ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಮೆಟೀರಿಯಲ್ ಅಪ್ಲೈ ಆಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ ಆ ಮೆಟೀರಿಯಲ್ನ ಟ್ಯಾಬ್ ಸಿಗುತ್ತೆ. ಸೊ ಅದಕ್ಕೆ ನೀವು ಬೇಕಿದ್ರೆ ನೇಮ್ ಕೊಡ್ಬೋದು, ವಾಲ್ ಮೆಟೀರಿಯಲ್ ಅಂತ ನೇಮ್ ಕೊಡೋಣ. ಸೊ ಇಲ್ಲಿ ನೀವು ಈ ಮೆಟೀರಿಯಲ್ ನೋಡಿದರೆ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯ ಪ್ಯಾರಾಮೀಟರ್ಸ್ ಇದೆ. ಇದರ ಸರ್ಫೇಸ್, ಈ ಆಬ್ಜೆಕ್ಟಿನ ಸರ್ಫೇಸ್ ಹೇಗೆ ಕಾಣಿಸ್ಬೇಕು ಅನ್ನೋದನ್ನು ನಾವು ಈ ಪ್ರಾಪರ್ಟಿಗಳಿಂದ ಕಂಟ್ರೋಲ್ ಮಾಡ್ಬೋದು. ಸೊ ಮುಖ್ಯವಾಗಿ ನಾವು ಅದರ ಕಲರ್ನ ಚೇಂಜ್ ಮಾಡಬೇಕು ಅಂದರೆ ಬೇಸ್ನಲ್ಲಿ ಅದರ ಕಲರ್ ಇಲ್ಲಿರುತ್ತೆ. ಸೊ ಅಲ್ಲಿಂದ ನಾವು ಅದರ ಕಲರ್ನ ಚೇಂಜ್ ಮಾಡ್ಬೋದು. ಅಥವಾ ಇದಕ್ಕೆ ನಾವು ಟೆಕ್ಸ್ಚರ್ನ ಅಪ್ಲೈ ಮಾಡಬೇಕು ಅಂದರೆ ಈ ಕಲರ್ ಎದುರುಗಡೆ ಈ ಚೆಕ್ ಬಾಕ್ಸ್ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮಾಯಾದ ಇನ್ಬಿಲ್ಟ್ ಟೆಕ್ಸ್ಚರ್ಸ್ ಇದೆ. ಓಕೆ, ಬಲ್ಜ್, ಚೆಕರ್, ಮೌಂಟೇನ್, ಬೇರೆ ಬೇರೆ ರೀತಿಯ ಮಾಯಾ ಇನ್ಬಿಲ್ಟ್ ಟೆಕ್ಸ್ಚರ್ಸ್ ಇದೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಹೊರಗಡೆಯಿಂದ ನಾವು ಒಂದು ಇಮೇಜಿನ ಟೆಕ್ಸ್ಚರ್ ಥರ ಅಪ್ಲೈ ಮಾಡೋದಿದ್ರೆ ಆಗ ನಾವು ಈ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಇಮೇಜ್ ನೇಮ್ ಅಂತ ಏನಿದೆ ಇದರ ಮುಂದೆ ಇರುವಂಥ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಟೆಕ್ಸ್ಚರ್ನ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಡೆಸ್ಕ್ಟಾಪ್ ಮೇಲೆ ಒಂದು ವಾಲ್ ಟೆಕ್ಸ್ಚರ್ನ ಇಟ್ಟಿದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡಿ. ಸೊ ಕಾಣಿಸ್ತಾ ಇಲ್ಲ ಯಾಕಂದರೆ ನಾವು ಟೆಕ್ಸ್ಚರ್ ಆನ್ ಮಾಡಿಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆನ್ ಆಗುತ್ತೆ, ಇಲ್ಲ 6 ಅಂತ ಪ್ರೆಸ್ ಮಾಡ್ಬೋದು. ಓಕೆ, ಸೊ ಟೆಕ್ಸ್ಚರ್ ಕಾಣಿಸ್ತಾ ಇದೆ, ಬಟ್ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕಲರ್ ಮುಂದ್ಗಡೆ ಈ ಐಕಾನ್ ಏನು ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಆ ಟೆಕ್ಸ್ಚರ್ ಪ್ರಾಪರ್ಟಿ ಹತ್ರ ಬರ್ತೀವಿ. ಅಲ್ಲಿ ನೀವು ಪಕ್ಕದಲ್ಲಿ ಇರುವಂಥ ಟ್ಯಾಬ್ ಏನಿದೆ ಪ್ಲೇಸ್ 2D ಟೆಕ್ಸ್ಚರ್, ಇಲ್ಲಿ ಬಂದುಬಿಟ್ಟು ಇಲ್ಲಿ ರಿಪೀಟ್ UV. ಓಕೆ, ಸೊ ಇದನ್ನು 1 ಅಂತ ಇರುತ್ತೆ ಡಿಫಾಲ್ಟ್ ಆಗಿ. ಅದನ್ನು ನಾನು ಒಂದು 5x5 ಅಂತ ಚೇಂಜ್ ಮಾಡ್ತೀನಿ. ಸೊ ಆಗ ಈ ಥರ ಅದರ ಅಂದರೆ ಆ ಟೆಕ್ಸ್ಚರ್ ರಿಪೀಟ್ ಆಗುತ್ತೆ. ಓಕೆ, ಸೊ 5 ಟೈಮ್ಸ್ ರಿಪೀಟ್ ಆಗಿದೆ ಈಗ. ಓಕೆ, ಸೊ ಈಗ ಈ ಮೆಟೀರಿಯಲ್ನ ನಾವು ಹೈಪರ್ ಶೇಡ್ನಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ ಹೈಪರ್ ಶೇಡ್ ಓಪನ್ ಮಾಡಿ. ಸೊ ಹೈಪರ್ ಶೇಡ್ನಲ್ಲಿ ಈ ಜಾಗದಲ್ಲಿ ಇಲ್ಲಿ ಮೆಟೀರಿಯಲ್ಸ್ ಟ್ಯಾಬ್ ಕೆಳಗಡೆ ನಾವು ಕ್ರಿಯೇಟ್ ಮಾಡಿದಂಥ ಎಲ್ಲ ಮೆಟೀರಿಯಲ್ಸ್ಗಳು ಇರುತ್ತೆ. ಓಕೆ, ಸೊ ನೀವು ನೋಡ್ಬೋದು ಇಲ್ಲಿ ನಾವು ಜಸ್ಟ್ ಕ್ರಿಯೇಟ್ ಮಾಡಿದಂಥ ವಾಲ್ ಮೆಟೀರಿಯಲ್. ಸೊ ಸೈಜ್ನ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ಸೊ ವಾಲ್ ಮೆಟೀರಿಯಲ್ ಇಲ್ಲಿದೆ. ಓಕೆ, ಸೊ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಆ ಮೆಟೀರಿಯಲಿನ ಶೇಡಿಂಗ್ ನೆಟ್ವರ್ಕ್ ಇಲ್ಲಿ ಬರಬೇಕು. ಓಕೆ, ಬಟ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಬರಲ್ಲ. ಕ್ಲಿಕ್ ಮಾಡಿಬಿಟ್ಟು ನಂತರ ಇಲ್ಲಿ ಕೆಳಗಡೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕನೆಕ್ಷನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇದು ಇನ್ಪುಟ್ ಕನೆಕ್ಷನ್, ಇದು ಔಟ್ಪುಟ್ ಕನೆಕ್ಷನ್ಸ್, ಬಟ್ ಬೆಟರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕನೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ವಾಲ್ ಮೆಟೀರಿಯಲಿನ ಶೇಡಿಂಗ್ ನೆಟ್ವರ್ಕ್ ನಿಮಗೆ ಕಾಣುತ್ತೆ. ಓಕೆ, ಈಗ ನಾವು ಜಸ್ಟ್ ಕ್ರಿಯೇಟ್ ಮಾಡಿದಂಥ ವಾಲ್ ಮೆಟೀರಿಯಲ್ ಏನಿತ್ತು ಅದರ ಶೇಡಿಂಗ್ ನೆಟ್ವರ್ಕ್ ಇದು. ಓಕೆ, ಬಟ್ ತುಂಬ ಸಿಂಪಲ್ ಆದಂತಹ ಒಂದು ಶೇಡಿಂಗ್ ನೆಟ್ವರ್ಕ್ ಇದು. ಸೊ ಈ ನೆಟ್ವರ್ಕ್ನಲ್ಲಿ ಕೇವಲ 4 ನೋಡ್ಸ್ ಇದೆ ಅಷ್ಟೇ. ಓಕೆ, ಸೊ ಮೊದಲನೇದಾಗಿ ಈ ನೋಡ್ ಏನಿದೆ ಇದು ಆ ವಾಲ್ ಮೆಟೀರಿಯಲ್ ನೋಡೋದು. ಓಕೆ, ನಾವೇನು ಕ್ರಿಯೇಟ್ ಮಾಡಿದ್ವಿ ಮೆಟೀರಿಯಲ್. ಸೊ ಅದನ್ನು ಸೆಲೆಕ್ಟ್ ಮಾಡಿದರೆ ಅದರ ಪ್ರಾಪರ್ಟೀಸ್ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿಂದ ನಾವು ಆ ಪ್ರಾಪರ್ಟೀಸ್ನ ಚೇಂಜ್ ಮಾಡ್ಬೋದು. ಸೇಮ್ ನೀವೇನು ಇಲ್ಲಿಂದ ಚೇಂಜ್ ಮಾಡ್ತಾ ಇದ್ರಲ್ಲ ಅದೇ ಪ್ರಾಪರ್ಟೀಸ್ ಇಲ್ಲೂ ಕೂಡ ಓಕೆ ಇಲ್ಲಿಂದ ಕೂಡ ಚೇಂಜ್ ಮಾಡ್ಬೋದು. ಮತ್ತು ಆ ಮೆಟೀರಿಯಲ್ ಆ್ಯಕ್ಚುಲಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಪ್ರಿವ್ಯೂ ಕೂಡ ನೋಡ್ಬೋದು. ಇನ್ನು ಈ ನೋಡ್ ಏನಿದೆ ಇದು ಬಂದ್ಬಿಟ್ಟು ಆ ಇಮೇಜ್ ಟೆಕ್ಸ್ಚರ್ ಏನು ತಂದ್ವಿ ಹೊರಗಡೆಯಿಂದ, ಸೊ ಅದರ ನೋಡಿದ್ದು. ಓಕೆ, ಸೊ ಅದನ್ನು ಸೆಲೆಕ್ಟ್ ಮಾಡಿದರೆ ಅದರ ಪ್ರಾಪರ್ಟಿ ಇಲ್ಲಿ ಸಿಗುತ್ತೆ. ಇನ್ನು ಈ ಹಿಂದ್ಗಡೆ ಅದಕ್ಕೆ ಅಟ್ಯಾಚ್ ಆಗಿ ಮತ್ತೊಂದು ಸಣ್ಣ ನೋಡಿದೆ ಬ್ಲೂ ಕಲರ್ದು. ಇದನ್ನು ಟೆಕ್ಸ್ಚರ್ ಕೋಆರ್ಡಿನೇಟ್ ನೋಡ್ ಅಂತ ಹೇಳ್ತಾರೆ. ಓಕೆ, ಯಾವುದೇ ಟೆಕ್ಸ್ಚರ್ನ ನೀವು ಅಪ್ಲೈ ಮಾಡಿದಾಗ ಅದಕ್ಕೆ ಹಿಂದ್ಗಡೆ ಒಂದು ಟೆಕ್ಸ್ಚರ್ ಕೋಆರ್ಡಿನೇಟ್ ನೋಡ್ ಕೂಡ ಇರುತ್ತೆ. ಅದು ಆ್ಯಕ್ಚುಲಿ ಈ ಟೆಕ್ಸ್ಚರ್ ಈ ಮೆಟೀರಿಯಲ್ ಮೇಲೆ ಯಾವ ಥರ ಅಪ್ಲೈ ಆಗಿದೆ, ಫಿಸಿಕಲ್ ಆಗಿ ಯಾವ ಥರ ಅದು ರ್ಯಾಪ್ ಅಪ್ ಆಗಿದೆ ಅನ್ನೋದನ್ನು ಈ ಟೆಕ್ಸ್ಚರ್ ಕೋಆರ್ಡಿನೇಟ್ ಹೇಳುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿಂದ ಆ ಎರಡು ಅವುಗಳನ್ನು ಸೆಲೆಕ್ಟ್ ಮಾಡಿ ಅವುಗಳ ಪ್ರಾಪರ್ಟಿನ ಚೇಂಜ್ ಮಾಡ್ಬೋದು. ಇಲ್ಲೂ ಕೂಡ ನಾವು ಅದನ್ನು ನೋಡಿದ್ವಿ. ಇದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ವಾಲ್ನಲ್ಲಿ ಕಲರ್ ಎದುರುಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಓಕೆ ಇದು ಆ ಟೆಕ್ಸ್ಚರ್ನ ಪ್ರಾಪರ್ಟಿ ಕೊಡುತ್ತೆ, ಇದು ಅದರ ಟೆಕ್ಸ್ಚರ್ ಕೋಆರ್ಡಿನೇಟ್ನ ಪ್ರಾಪರ್ಟಿ ಕೊಡುತ್ತೆ. ಓಕೆ, ಅದನ್ನೇ ನಾವು ಇಲ್ಲಿಂದ ಕೂಡ ಆಕ್ಸೆಸ್ ಮಾಡ್ಬೋದು. ಟೆಕ್ಸ್ಚರ್ ಪ್ರಾಪರ್ಟಿ ಇಲ್ಲಿಂದ ಚೇಂಜ್ ಮಾಡ್ಬೋದು, ಟೆಕ್ಸ್ಚರ್ ಕೋಆರ್ಡಿನೇಟ್ ಪ್ರಾಪರ್ಟಿಗಳನ್ನ ಇಲ್ಲಿಂದ ಚೇಂಜ್ ಮಾಡ್ಬೋದು.
ಇನ್ನು ಇಲ್ಲಿ ಮತ್ತೆ ಮುಂದ್ಗಡೆ ಮತ್ತೊಂದು ಬ್ಲೂ ಕಲರ್ ನೋಡ್ ಕ್ರಿಯೇಟ್ ಆಗಿದೆ. ಇದನ್ನ ಶೇಡಿಂಗ್ ಗ್ರೂಪ್ ಅಂತ ಹೇಳ್ತಾರೆ. ಯಾವುದೇ ಒಂದು ಮೆಟೀರಿಯಲ್ನ ಒಂದು ಆಬ್ಜೆಕ್ಟ್ಗೆ ಅಪ್ಲೈ ಮಾಡಿದಾಗ ಆ ಮೆಟೀರಿಯಲ್ ಮತ್ತೆ ಆ ಆಬ್ಜೆಕ್ಟಿನ ಮಧ್ಯದಲ್ಲಿ ಒಂದು ಶೇಡಿಂಗ್ ಗ್ರೂಪ್ ನೋಡ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ಇದು ಆ ಮೆಟೀರಿಯಲ್ ಆ ಆಬ್ಜೆಕ್ಟ್ಗೆ ಕರೆಕ್ಟಾಗಿ ಅಪ್ಲೈ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ. ಓಕೆ, ಸೊ ಇದನ್ನ ನಾವು ಕ್ರಿಯೇಟ್ ಮಾಡೋದಿಲ್ಲ, ಅದು ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಇನ್ನು ಈ ನೋಡ್ಗಳ ಮಧ್ಯದಲ್ಲಿ ಇರುವಂತ ಈ ಕನೆಕ್ಷನ್ ನೀವು ಗಮನಿಸಬೇಕು. ಓಕೆ, ಸೊ ಯಾವ ಕನೆಕ್ಷನ್ ಎಲ್ಲಿಗೆ ಹೋಗಿದೆ. ಈಗ ಔಟ್ ಯು ವಿ ಇಂದ ಇಲ್ಲಿ ಯು ವಿ ಕೋಆರ್ಡಿನೇಟ್ ಹೋಗಿದೆ, ಇಲ್ಲಿ ಏನೋ ಒಂದು ಕನೆಕ್ಷನ್ ಇದೆ, ಇಲ್ಲಿ ಔಟ್ ಕಲರ್ ಇಂದ ಬೇಸ್ ಕಲರ್ಗೆ ಹೋಗಿದೆ, ಇಲ್ಲಿ ಔಟ್ ಕಲರ್ ಇಂದ ಸರ್ಫೇಸ್ ಶೇಡರ್ಗೆ ಹೋಗಿದೆ. ಓಕೆ, ಇದರಲ್ಲಿ ಯಾವುದೇ ಒಂದು ಕನೆಕ್ಷನ್ ಮಿಸ್ ಆದ್ರೂ ಕೂಡ ಮಟೀರಿಯಲ್ ವರ್ಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಈ ಕನೆಕ್ಷನ್ ನಾನು ಕಟ್ ಮಾಡಿದ್ರೆ, ಈ ಕಟ್ ಮಾಡಿದ್ದು ಕನೆಕ್ಷನ್ ಜಸ್ಟ್ ಈ ತರ ಸೆಲೆಕ್ಟ್ ಮಾಡಿ, ಆ ಕನೆಕ್ಷನ್ ಡಿಲೀಟ್ ಮಾಡಿ. ಸೊ ಕನೆಕ್ಷನ್ ಕಟ್ ಆಗುತ್ತೆ. ಸೊ ಕನೆಕ್ಷನ್ ಕಟ್ ಆದ್ರೆ ಅಲ್ಲಿ ಮಟೀರಿಯಲ್ ಫೇಲ್ ಆಗುತ್ತೆ. ಓಕೆ, ಸೊ ನಾವು ಆ ಕನೆಕ್ಷನ್ ಕೊಡಬೇಕಾಗತ್ತೆ. ಔಟ್ ಕಲರ್ ಇಂದ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಈ ತರ ಎಳೆದ್ಬಿಟ್ಟು ಬೇಸ್ ಕಲರ್ಗೆ ಕೊಡಿ. ಸೊ ಕನೆಕ್ಷನ್ ಮತ್ತೆ ಬಂತು. ಸೊ ನಮ್ಮ ಮಟೀರಿಯಲ್ ಕೂಡ ವಾಪಸ್ ಬಂತು. ಇನ್ನು ಸ್ನೇಹಿತರೆ, ಕೆಲವು ಸಲ ಈ ನೋಡ್ಗಳು ಏನಿದೆ, ಆ ನೋಡ್ಗಳ ಎಲ್ಲ ಪ್ಯಾರಾಮೀಟರ್ಗಳನ್ನ ಅದು ಆಕ್ಚುಲಿ ಡಿಸ್ಪ್ಲೇ ಮಾಡ್ತಾ ಇರಲ್ಲ. ಓಕೆ, ಸೊ ಈಗ ಇದರಲ್ಲಿ ಕೇವಲ ಔಟ್ ಯು ವಿ ಮಾತ್ರ ಕಾಣಿಸ್ತಾ ಇದೆ. ಓಕೆ, ಹಾಗಂತ ಅದೊಂದೇ ಆಕ್ಚುಲಿ ಅಲ್ಲ ಪ್ಯಾರಾಮೀಟರ್ ಇದರಲ್ಲಿ ಇರೋದು. ಇದರಲ್ಲಿ ಇನ್ನೂ ಸಾಕಷ್ಟು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ. ಓಕೆ, ಸೊ ಅದನ್ನ ನೀವು ನೋಡಬೇಕು ಅಂದ್ರೆ ಕರೆಕ್ಟಾಗಿ ಅದನ್ನ ಸೆಲೆಕ್ಟ್ ಮಾಡಿ, ಆ ನೋಡ್ನ ಸೆಲೆಕ್ಟ್ ಮಾಡಿ. ಸೊ ಈ ಮೇಲ್ಗಡೆ ಇರುವಂತ 4 ಐಕಾನ್ಗಳು ಏನಿದೆ ಅದನ್ನ ಯೂಸ್ ಮಾಡಬಹುದು. ಓಕೆ, ಸೊ ಕ್ಲಿಕ್ ಮಾಡಿ ಅದರ ಬೇರೆ ಬೇರೆ ಎಲ್ಲ ಪ್ಯಾರಾಮೀಟರ್ಗಳು ಕೂಡ ಓಪನ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಅಥವಾ ಈ 4 ಐಕಾನ್ಗಳ ಬದಲು ನೀವು 1 2 3 4 ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು. ಕೀಬೋರ್ಡ್ ಮೇಲೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು 1 2 3 4 ಅಂತ ಕೂಡ ಪ್ರೆಸ್ ಮಾಡಿ ಅವುಗಳ ಬೇರೆ ಬೇರೆ ಎಲ್ಲ ರೀತಿಯ ಪ್ಯಾರಾಮೀಟರ್ಗಳನ್ನ ಚೆಕ್ ಮಾಡ್ಬೋದು. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ 2 3 ನೋಡಿ, ಆ್ಯಕ್ಚುಲಿ ಇಷ್ಟೊಂದು ಪ್ಯಾರಾಮೀಟರ್ಸ್ ಇದೆ. ಜಸ್ಟ್ ಐ ಥಿಂಕ್ ಇವನ್ ಇದು ಕೊಟ್ರೆ ನಿಮ್ಮ ನೆಟ್ವರ್ಕ್ ದೊಡ್ಡದಾಗ್ತಾ ಹೋದಂಗೆ ಈ ತರ ಇಟ್ಟರೆ ಒಳ್ಳೇದು. ಓಕೆ, ಸೊ ಅವಾಗ ನಮಗೆ ಜಸ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಇದನ್ನ ಲಾಸ್ಟ್ ಒನ್ ಏನಿದೆ ಇದನ್ನ ಕ್ಲಿಕ್ ಮಾಡಿದ್ರೆ ಆಕ್ಚುಲಿ ಅದರ ಒರಿಜಿನಲ್ ಫಾರ್ಮಿಗೆ ಬರುತ್ತೆ. ಈ ತರ ಇದ್ರೆ ಬೆಟರ್. ಓಕೆ ಸ್ನೇಹಿತರೆ, ಈಗ ನಾವು ಮತ್ತೊಂದು ಹೊಸ ಮೆಟೀರಿಯಲ್ನ ಕ್ರಿಯೇಟ್ ಮಾಡೋಣ. ಬಟ್ ಅದನ್ನ ಈ ಸಲ ಇಲ್ಲಿಂದ ಹೈಪರ್ ಶೇಡ್ ಇಂದನೇ ಕ್ರಿಯೇಟ್ ಮಾಡೋಣ, ಇಲ್ಲಿಂದನೇ ಆಬ್ಜೆಕ್ಟ್ಗೆ ಅಪ್ಲೈ ಮಾಡೋಣ. ಓಕೆ, ಸೊ ನನಗೆ ಇವಾಗ ಈ ಗ್ರಾಫ್ ಇಲ್ಲಿ ಬೇಡ. ಓಕೆ, ಸೊ ಇದನ್ನ ನಾನು ತೆಗಿಬೇಕು. ಸೊ ತೆಗಿಬೇಕಂತ ನೀವು ಇಲ್ಲೇ ಈ ತರ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ನೋಡಿ, ಆಕ್ಚುಲಿ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಅದು ಇಲ್ಲಿ ಕೂಡ ಸೆಲೆಕ್ಟ್ ಆಗಿರುತ್ತೆ. ಓಕೆ, ಸೊ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ಅದು ಆಕ್ಚುಲಿ ಮಟೀರಿಯಲ್ ಡಿಲೀಟ್ ಆಗೋಗುತ್ತೆ. ಓಕೆ, ಸೊ ನಮಗೆ ಆಕ್ಚುಲಿ ಮಟೀರಿಯಲ್ ಬೇಕು, ಅದಲ್ಲೇ ಇರಲಿ, ನಾವು ಹೊಸ ಮಟೀರಿಯಲ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಆ ಥರ ಇದ್ದಾಗ ನೀವೇನು ಮಾಡಬೇಕು, ಇಲ್ಲಿ ಕ್ಲಿಯರ್ ಗ್ರಾಫ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಓಕೆ, ಮಟೀರಿಯಲ್ ಡಿಲೀಟ್ ಆಗಲ್ಲ, ಅಲ್ಲೇ ಇರುತ್ತೆ. ಜಸ್ಟ್ ಗ್ರಾಫ್ ಏರಿಯಾ ಇದು ಕ್ಲಿಯರ್ ಆಗುತ್ತೆ. ನಾವು ಹೊಸ ಮಟೀರಿಯಲ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಈ ಸಲ ಕೂಡ ನಾನು ಒಂದು AI ಸ್ಟ್ಯಾಂಡರ್ಡ್ ಸರ್ಫೇಸ್, ಅರ್ನಾಲ್ಡ್ ಸ್ಟ್ಯಾಂಡರ್ಡ್ ಸರ್ಫೇಸ್ ಮಟೀರಿಯಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ನೀವು ಒಂದು ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು, ನಿಮಗೆ ಬೇಕಾದಂಥ ಮಟೀರಿಯಲ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಯಾವ ಮಟೀರಿಯಲ್ ಅಥವಾ ಯಾವ ನೋಡನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಸರಿಯಾಗಿ ಗೊತ್ತಿದ್ರೆ ಇಲ್ಲೇ ಜಸ್ಟ್ ಕ್ಲಿಕ್ ಮಾಡಿ ಟ್ಯಾಬ್ ಅಂತ ಪ್ರೆಸ್ ಮಾಡಿ. ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದಾಗ ಈ ರೀತಿಯ ಒಂದು ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ಸೊ ನೀವು ಅದರ ನೇಮ್ ಅನ್ನ ಟೈಪ್ ಮಾಡ್ಬೋದು, AI ಸ್ಟ್ಯಾಂಡರ್ಡ್. ಓಕೆ, ನೋಡಿ ನಾನು AIST ಅಂತ ಟೈಪ್ ಮಾಡ್ತಾ ಇದ್ದಾಗೆ AI ಸ್ಟ್ಯಾಂಡರ್ಡ್ ಸರ್ಫೇಸ್ ಬರ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ AI ಸ್ಟ್ಯಾಂಡರ್ಡ್ ಸರ್ಫೇಸ್ ಮಟೀರಿಯಲ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಈಗ ಇದರ ನೇಮ್ ಚೇಂಜ್ ಮಾಡಬೇಕು. ಇಲ್ಲೇ ಜಸ್ಟ್ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಅಲ್ಲಿಂದನೇ ನಾನು material_02 ಅಂತ ನೇಮ್ ಕೊಡ್ತೀನಿ. ಸೊ ಈ ಮೆಟೀರಿಯಲ್ನ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇದರ ಪ್ರಿವ್ಯೂ ನಿಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಇದನ್ನ ಕೂಡ ನೀವು ಈ ತರ ವ್ಯೂ ಪೋರ್ಟ್ನ ಹೇಗೆ ನ್ಯಾವಿಗೇಟ್ ಮಾಡ್ತೀರಾ ಅದೇ ತರ ಇಲ್ಲೂ ಮಾಡ್ಬೋದು. ಇವನ್ ಇದು ಕೂಡ ಅಷ್ಟೇ ಸ್ನೇಹಿತರೆ, ಈ ಜಾಗ ಕೂಡ ಇದರ ಪ್ಯಾನ್ ಮತ್ತೆ ಸ್ಕ್ರೋಲ್ ಏನಿದೆ, ಪ್ಯಾನ್ ಮತ್ತೆ ಮೂವ್ ಝೂಮ್ ಏನಿದೆ ಅದನ್ನ ಸೇಮ್ ಮಾಯಾ ವ್ಯೂ ಪೋರ್ಟ್ನ ಹೇಗೆ ಮಾಡ್ತೀರಾ ಅದೇ ಶಾರ್ಟ್ಕಟ್ಸ್ನ ಯೂಸ್ ಮಾಡಿ ಇಲ್ಲೂ ಕೂಡ ನೀವು ನ್ಯಾವಿಗೇಟ್ ಮಾಡ್ಬೋದು. ಇದು ಮತ್ತೆ ಈ ಜಾಗ ಎರಡು ಕೂಡ ಅಷ್ಟೇ ಸೇಮ್ ಶಾರ್ಟ್ಕಟ್ಸ್. ಮತ್ತೆ ಇಲ್ಲಿ ಈ ಒಂದು ಡಿಫಾಲ್ಟ್ ಆಬ್ಜೆಕ್ಟ್ ಮೇಲೆ ತೋರಿಸುತ್ತೆ. ಅಂದ್ರೆ ನೀವು ಯಾವುದೇ ಮೆಟೀರಿಯಲ್ ಸೆಲೆಕ್ಟ್ ಮಾಡಿದಾಗ ಆ ಮೆಟೀರಿಯಲ್ ಈ ಆಬ್ಜೆಕ್ಟ್ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಇದೊಂದು ಡಿಫಾಲ್ಟ್ ಆಬ್ಜೆಕ್ಟ್ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಕ್ಯಾಮ್ರಾ ಏನಾದರೂ ಒಂಥರ ಡಿಸ್ಟಾರ್ಟ್ ಆಗಿದ್ರೆ ಅಂದ್ರೆ ಒಂಥರ ದೂರ ಹೋಗಿದ್ರೆ ಇಲ್ಲಿ ಈ ಕ್ಯಾಮ್ರಾ ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ವ್ಯೂಗೆ ಬರುತ್ತೆ. ಸೊ ಇಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದೆ, ಅದನ್ನ ನೀವು ಟೀಪಾಟ್ ಮೇಲೆ ನೋಡ್ಬೋದು, ಓಷನ್ ಸ್ಪ್ಲಾಶ್, ಹೇರ್. ಅಂದರೆ ನೀವು ಒಂದೊಳ್ಳೆ ಹೇರ್ ಮೆಟೀರಿಯಲ್ ಕ್ರಿಯೇಟ್ ಮಾಡಿದ್ರೆ ಈ ಪ್ರಿವ್ಯೂನ ಇಟ್ಕೊಂಡು ನೋಡಿ. ಓಕೆ, ಸೊ ಓಷನ್ ನೀರಿನ ಮೆಟೀರಿಯಲ್ಸ್ನ ಕ್ರಿಯೇಟ್ ಮಾಡುವಾಗ ಈ ಪ್ರಿವ್ಯೂನ ಇಟ್ಕೊಂಡು ನೋಡಿ ಆ ಥರ. ಓಕೆ, ಸೊ ಸದ್ಯಕ್ಕೆ ನಮಗೆ ಇದು ಶೇಡರ್ ಬಾಲ್ ಇದೇ ಇರಲಿ. ಮತ್ತು ಇಲ್ಲಿ ಅರ್ನಾಲ್ಡ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ನೀವು ಅರ್ನಾಲ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡುವಾಗ ಇಲ್ಲಿ ಅರ್ನಾಲ್ಡ್ ಅಂತ ಸೆಲೆಕ್ಟ್ ಮಾಡಿರೋದನ್ನು ಮರಿಬೇಡಿ.
ಮತ್ತು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಪ್ರಿವ್ಯೂ ಯಾವುದು ಅನ್ನೋದನ್ನ ಕೂಡ ನಿಮಗೆ ಆಪ್ಷನ್ ಇದೆ, ಸೊ ಅದನ್ನು ಕೂಡ ಚೇಂಜ್ ಮಾಡ್ಬೋದು. ಓಕೆ, ಸೊ ಡಿಫಾಲ್ಟ್ ಆಗಿ ಇಂಟೀರಿಯರ್ ಒಂದಿರುತ್ತೆ, ಅದೇ ಇರಲಿ ಪರವಾಗಿಲ್ಲ. ಓಕೆ, ಈಗ ಮೆಟೀರಿಯಲ್ನ ಕ್ರಿಯೇಟ್ ಮಾಡಿದ್ದೀವಿ. ಮತ್ತೆ ನನಗೆ ಈ ಸಲ ಇಲ್ಲಿ 2D ಟೆಕ್ಸ್ಚರ್ಸ್ ಅಂತ ಬಂದರೆ, ಸೊ ಇಲ್ಲಿ ಎರಡು ಇನ್ಬಿಲ್ಟ್ ಟೆಕ್ಸ್ಚರ್ಗಳನ್ನು ನಾನು ಯೂಸ್ ಮಾಡ್ತೀನಿ. ಓಕೆ, ಸೊ ಒಂದು ಬಲ್ಜ್ ಟೆಕ್ಸ್ಚರ್. ಓಕೆ, ಸೊ ಕ್ಲಿಕ್ ಮಾಡಿ, ಇಲ್ಲಿ ಕ್ರಿಯೇಟ್ ಆಗಿದೆ. ಓಕೆ, ಸೊ ಅದನ್ನು ಇಲ್ಲಿ ಹತ್ತಿರ ತೊಗೊಂಬನ್ನಿ. ಸೊ ಮತ್ತೊಂದು ಇಲ್ಲೇ ಇರುವಂಥ ಗ್ರಿಡ್ ಟೆಕ್ಸ್ಚರ್ ಅಂತ. ಓಕೆ, ಸೊ ಅದನ್ನು ಇಲ್ಲಿ ತೊಗೊಂಬನ್ನಿ. ಓಕೆ, ಸೊ ಮೆಟೀರಿಯಲ್ ರೆಡಿ ಇದೆ, ನಮ್ಮ ಟೆಕ್ಸ್ಚರ್ಗಳು ರೆಡಿ ಇದೆ. ಓಕೆ, ಸೊ ಬಟ್ ಅದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇಲ್ಲ. ಓಕೆ, ಸೊ ನಾವೀಗ ಕನೆಕ್ಷನ್ ಕೊಡಬೇಕು, ಮತ್ತು ಅದಕ್ಕಿಂತ ಮುಂಚೆ ಈ ಮೆಟೀರಿಯಲ್ನ ನಮ್ಮ ಆಬ್ಜೆಕ್ಟಿಗೆ ಅಪ್ಲೈ ಮಾಡಬೇಕು. ಓಕೆ, ಸೊ ಸ್ವಲ್ಪ ಈ ಥರ ತೊಗೊಂಡ್ಬಂದು ಒಂದು ಸ್ಪಿಯರ್ ತೊಗೊಂಡ, ಇದಕ್ಕೆ ಜಸ್ಟ್ ಒಂದು ಸ್ಪಿಯರ್ ಕ್ರಿಯೇಟ್ ಮಾಡಿ, ಸೊ ಅದನ್ನು ಸೆಲೆಕ್ಟ್ ಮಾಡಿ 3 ಪ್ರೆಸ್ ಮಾಡಿ, ಸ್ವಲ್ಪ ಸ್ಮೂತ್ ಆಗಿರಲಿ. ಸೊ ಈ ಆಬ್ಜೆಕ್ಟಿಗೆ ಇದನ್ನು ಅಪ್ಲೈ ಮಾಡಿ. ಓಕೆ, ಸೊ ಒಂದು ಇದನ್ನ ಸೆಲೆಕ್ಟ್ ಮಾಡಿ, ಆಬ್ಜೆಕ್ಟನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಮೆಟೀರಿಯಲ್ ಮೇಲೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ಹಿಡ್ಕೊಂಡು ಅಸೈನ್ ಮೆಟೀರಿಯಲ್ ಟು ವ್ಯೂ ಪಾರ್ಟ್ ಸೆಲೆಕ್ಷನ್ ಈ ಥರ ಮಾಡ್ಬೋದು. ಇಲ್ಲ ಅಂದರೆ ಜಸ್ಟ್ ಇದ್ರ ಮೇಲೆ ಬಂದುಬಿಟ್ಟು ಮೌಸ್ ಕರ್ಸರ್ನ ತೊಗೊಂಡ್ಬಂದ್ಬಿಟ್ಟು ಮಿಡಲ್ ಮೌಸ್ ಬಟನನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಈ ಥರ ಎಳ್ಕೊಂಡು ಬಂದು ಇದ್ರ ಮೇಲೆ ಬಿಟ್ಟರು ಕೂಡ ನಡೆಯುತ್ತೆ. ಈ ಥರ ಅಪ್ಲೈ ಆಗುತ್ತೆ, ಎರಡು ಥರ ಕೂಡ ಅಪ್ಲೈ ಮಾಡ್ಬೋದು. ಸೊ ಮೆಟೀರಿಯಲ್ ಅಪ್ಲೈ ಆಗಿದೆ. ಸೊ ಇದನ್ನ ಸ್ವಲ್ಪ ಈ ಕಡೆ ತೊಗೊಂಡು ಬನ್ನಿ, ಇದು ಹೀಗಿರಲಿ. ಸೊ ಈ ಜಾಗ ಏನಿದೆ ಆ್ಯಕ್ಚುಲಿ ಈ ವಿಂಡೋಸ್ ನನಗೆ ಬೇಡ. ಓಕೆ, ಸೊ ಅದಕ್ಕೆ ಯೂಸ್ ಮಾಡಲ್ಲ. ಸೊ ನೀವು ಇದನ್ನು ಕ್ಲೋಸ್ ಮಾಡ್ಬೋದು. ಇದನ್ನು ಇಲ್ಲಿ ಎರಡು ವಿಂಡೋ ಇದೆ ಆ್ಯಕ್ಚುಲಿ, ಎರಡನ್ನೂ ಕ್ಲೋಸ್ ಮಾಡಿ. ಬೇಕಿದ್ದರೆ ನೀವು ಅದನ್ನು ಮತ್ತೆ ಇಲ್ಲಿ ವಿಂಡೋಸಿಂದ ಅದನ್ನು ಮತ್ತೆ ವಾಪಸ್ ತೊಗೋಬೋದು. ಓಕೆ, ಸೊ ಕ್ರಿಯೇಟ್ ಅಂತ ತೊಗೊಂಡು ಮತ್ತೆ ಅದನ್ನು ತಂದು ಇಲ್ಲಿ ಕರೆಕ್ಟಾಗಿ ಇಟ್ಕೋಬೋದು. ಸದ್ಯಕ್ಕೆ ನನಗದು ಬೇಡ. ಓಕೆ, ಸೊ ಜಾಗ ಇದಕ್ಕಿರಲಿ. ಸೊ ಮೊದಲನೇದಾಗಿ ಈ ಬಲ್ಜ್ ಟೆಕ್ಸ್ಚರ್ ಏನಿದೆ, ಸೊ ಇದು ಈ ಮೆಟೀರಿಯಲಿನ ಬಂಪಿಗೆ ಹೋಗಬೇಕು. ಓಕೆ, ಸೊ ಬಂಪಿಂಗ್ ವ್ಯಾಲ್ಯೂ ಅಂದರೆ ಅದು ಉಬ್ಬು ತಗ್ಗು ಏನಿರುತ್ತಲ್ಲ ಅದಕ್ಕೆ ಹೋಗಬೇಕು. ಸೊ ನಾರ್ಮಲಿ AI ಸ್ಟ್ಯಾಂಡರ್ಡ್ ಸರ್ಫೇಸ್ನಲ್ಲಿ ಬಂಪ್ ಟೆಕ್ಸ್ಚರ್ನ ಯಾವಾಗಲೂ ನೀವು ಇಲ್ಲಿ ಜಾಮೆಟ್ರಿ ಅಂತ ಓಪನ್ ಮಾಡಿ ಬಂಪ್ ಮ್ಯಾಪಿಂಗ್ ಅಂತ ಇರುತ್ತೆ, ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ನೀವೇನು ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದನ್ನು ಓಪನ್ ಮಾಡ್ಕೊಳ್ಳಿ ಬಂಪ್ ಮ್ಯಾಪಿಂಗನ್ನು. ನಂತರ ಈ ಬಲ್ಜ್ ಏನಿದೆ ಇದ್ರ ಮೇಲೆ ಮೌಸ್ ತೊಗೊಂಡು ಬಂದುಬಿಟ್ಟು ಮಿಡಲ್ ಮೌಸ್ ಕ್ಲಿಕ್ ಯೂಸ್ ಮಾಡಿ ಡ್ರ್ಯಾಗ್ ಮಾಡಿ ಎಳ್ಕೊಂಡು ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಆ ಥರ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ, ಸೊ ಇದನ್ನು ಸ್ವಲ್ಪ ದೂರ ಇಡೋಣ. ಆ ಥರ ಕ್ಲಿಕ್ ಮಾಡ್ತಾ ಇದ್ದಾಗೆ ಏನಾಯಿತು, ಸೊ ಇಲ್ಲಿ ಒಂದು ಹೊಸ ನೋಡ್ ಕ್ರಿಯೇಟ್ ಆಯಿತು, ಬಂಪ್ 2D ಅಂತ ಒಂದು ಹೊಸ ನೋಡ್ ಕ್ರಿಯೇಟ್ ಆಯಿತು. ಓಕೆ, ಸೊ ಬಲ್ಜ್ ಏನಿತ್ತು ಅದರ ಔಟ್ ಆಲ್ಫಾ ಅದರ ಬಂಪ್ ವ್ಯಾಲ್ಯೂಗೆ ಹೋಯಿತು, ಇದರ ಔಟ್ ನಾರ್ಮಲ್ ನಮ್ಮ ಮೇನ್ ಮೆಟೀರಿಯಲಿನ ನಾರ್ಮಲ್ ಕ್ಯಾಮ್ರಾಗೆ ಹೋಯಿತು. ಓಕೆ, ಸೊ ನಿಮಗೆ ಒಂದು ವೇಳೆ ಗೊತ್ತಿತ್ತು ಅಂದರೆ ಮುಂಚೆನೇ ಈ ರೀತಿಯ ಒಂದು ನೋಡ್ ಬೇಕು, ಆಮೇಲೆ ಇದಕ್ಕೆ ಬರುತ್ತೆ ಇದಕ್ಕೆ ಬರುತ್ತೆ ಅಂತ ಗೊತ್ತಿದ್ದರೆ ನೀವೇ ಡೈರೆಕ್ಟಾಗಿ ಇಲ್ಲಿಂದ ಬಂಪ್ ಟು ಡಿ ಅಂತ ನೋಡನ್ನ ಕ್ರಿಯೇಟ್ ಮಾಡಿ ಆ ಥರ ಕನೆಕ್ಷನ್ಸ್ನ ಡೈರೆಕ್ಟಾಗಿ ಇಲ್ಲಿಂದ ಕೊಡ್ಬೋದು. ಇಲ್ಲ ಡೈರೆಕ್ಟಾಗಿ ಆ ನೋಡನ್ನು ಈ ಥರ ಪ್ಯಾರಾಮೀಟರ್ ಮೇಲೆ ಡೈರೆಕ್ಟಾಗಿ ತೊಗೊಂಡ್ಬಂದ್ಬಿಟ್ಟು ಈ ಥರ ಬಿಡ್ಬೋದು. ಓಕೆ, ಯಾವ ಥರ ಮಾಡಿದ್ರು ನಡೆಯುತ್ತೆ. ಓಕೆ, ಇದು ಈಸಿ ಅನ್ಸೈತೆ, ಇದು ಸ್ಟ್ರೇಟ್ ಫಾರ್ವರ್ಡ್ ಇದೆ. ಇನ್ನು ಈ ಬಲ್ಜ್ ಏನಿದೆ ಇದರ ಸೈಜ್ ದೊಡ್ಡದಾಯಿತು. ಸೊ ಏನು ಮಾಡಿ, ಬಲ್ಜ್ ಹಿಂದ್ಗಡೆ ಇರುವಂಥ ಅದರ ಟೆಕ್ಸ್ಚರ್ ಕೋಆರ್ಡಿನೇಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ. ರಿಪೀಟ್ UV ಏನಿದೆ ಇದು 4 ಇದೆ. ಸೊ ಅದನ್ನು ನಾವು ಬೆಟರ್ 10 ಕೊಡೋಣ. ಓಕೆ, ಸೊ ಇಷ್ಟಿರಲಿ, ಬೆಟರ್ 9 ಇರಲಿ. ಓಕೆ, ಫೈನ್. ಈಗ ನೆಕ್ಸ್ಟ್ ಗ್ರಿಡ್ ಟೆಕ್ಸ್ಚರ್. ಸೊ ಗ್ರಿಡ್ ಟೆಕ್ಸ್ಚರ್ನ ನಾರ್ಮಲಿ ಕಲರ್. ಓಕೆ, ಸೊ ಈ ಮೆಟೀರಿಯಲಿನ ಕಲರ್ ಪ್ಯಾರಾಮೀಟರ್ಗೆ ಅಪ್ಲೈ ಮಾಡಬೇಕು. ಸೊ ಹಾಗಾಗಿ ಇದನ್ನು ಈ ಥರ ತೊಗೊಂಡ್ಬಂದ್ಬಿಟ್ಟು ಕಲರ್ ಮೇಲೆ ಬಿಡಿ. ಓಕೆ, ಸೊ ಈಗ ಈ ಟೆಕ್ಸ್ಚರ್ನ ಸೆಲೆಕ್ಟ್ ಮಾಡಿ, ಒಂದು ವೈಟ್ ಕಲರ್ ಇರುತ್ತೆ. ಸೊ ಅದನ್ನು ನಾನು ಬೆಟರ್ ಲೈಟ್ ಗ್ರೀನ್ ಇಡ್ತೀನಿ. ಮತ್ತೊಂದು ಬ್ಲ್ಯಾಕ್ ಇದೆ. ಸೊ ಅದನ್ನು ಸ್ವಲ್ಪ ಡಾರ್ಕ್ ಗ್ರೀನ್ ಇಡೋಣ. ಓಕೆ, ಸೊ ಅಥವಾ ಬೆಟರ್ ಉಲ್ಟಾ ಮಾಡೋಣ, ಇದು ಲೈಟ್ ಇರಲಿ, ಇದು ಬ್ಲ್ಯಾಕ್ ಇರಲಿ. ಓಕೆ, ಸೊ ಈ ಥರ ಇರಲಿ. ಬಟ್ ಅದರ ಈ ಗ್ರಿಡ್ ಟೆಕ್ಸ್ಚರ್ ಕೋಆರ್ಡಿನೇಟ್ ನೋಡಿದರೆ 4 ಇದೆ. ಓಕೆ, ಸೊ ಹಾಗೆ ಒಂದಕ್ಕೊಂದು ಮ್ಯಾಚ್ ಆಗ್ತದೆ. ಬಲ್ಜ್ಗೂ ಗ್ರಿಡ್ಗೂ ಮ್ಯಾಚ್ ಆಗ್ತಾ ಇಲ್ಲ, ಯಾಕಂದರೆ ಇದು 4 ಇದೆ. ಇದನ್ನು ಕೂಡ 9, ಅದು 9 ಇಟ್ಟಿದ್ವಲ್ಲ, ಇದು ಕೂಡ 9 ಇಡಿ, ಆಗ ಒಂದಕ್ಕೊಂದು ನೀಟಾಗಿ ಮ್ಯಾಚ್ ಆಗುತ್ತೆ. ಓಕೆ, ಸೊ ಈ ಥರ ನಾವು ಒಂದು ಸಿಂಪಲ್ ಮೆಟೀರಿಯಲ್ ನೆಟ್ವರ್ಕನ್ನು ಅಥವಾ ಶೇಡಿಂಗ್ ನೆಟ್ವರ್ಕನ್ನು ಡೈರೆಕ್ಟಾಗಿ ಹೈಪರ್ಶೇಡ್ನಲ್ಲೇ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನನಗೆ ಏನು ತೋರಿಸ್ದೆ ಇದು ಕೂಡ ತುಂಬ ಸಿಂಪಲ್ ನೆಟ್ವರ್ಕ್ ಆ್ಯಕ್ಚುಲಿ. ಸೊ ಮುಂದೆ ನಿಮ್ಮ ಸರ್ಫೇಸ್ ಲುಕ್ಗಳು ಕಾಂಪ್ಲೆಕ್ಸ್ ಆಗ್ತಾ ಹೋದಾಗೆ, ದೊಡ್ಡ ಬೇರೆ ಬೇರೆ ರೀತಿಯ ಸರ್ಫೇಸ್ ಲುಕ್ಗಳು ಬೇಕಾಗ್ತಾ ಇದ್ದ ಹಾಗೆ ನಿಮ್ಮ ಈ ಶೇಡಿಂಗ್ ನೆಟ್ವರ್ಕಿನ ಸೈಜ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ನೀವು ಹೆಚ್ಚು ಮ್ಯಾಪ್ಗಳನ್ನು ಯೂಸ್ ಮಾಡ್ತೀರಾ, ಆ ಮ್ಯಾಪ್ಗಳಿಗೆ ಅಡಿಷ್ನಲ್ ಆಗಿ ಏನೇನೋ ಯುಟಿಲಿಟಿಗಳನ್ನು ಯೂಸ್ ಮಾಡ್ತೀರಾ. ಓಕೆ, ಸೊ ಆಟೋಮೆಟಿಕಲಿ ಶೇಡಿಂಗ್ ನೆಟ್ವರ್ಕ್ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ.
ಸೊ ಈ ಶೇಡಿಂಗ್ ನೆಟ್ವರ್ಕನ್ನು ಕಲಿಯೋದಕ್ಕೆ ಬೆಸ್ಟ್ ಮೆಥಡ್ ಏನಪ್ಪ ಅಂದರೆ ಬೇರೆ ಬೇರೆ ಶೇಡಿಂಗ್ ಎಕ್ಸಾಂಪಲ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋದು, ಕಲಿತಾ ಹೋಗೋದು. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಸ್ಕಿನ್ ಟೆಕ್ಸ್ಚರ್, ಒಂದು ಸ್ಕಿನ್ ಶೇಡಿಂಗನ್ನ ಹೇಗೆ ಮಾಡಬೇಕು, ಅದರ ಶೇಡಿಂಗ್ ನೆಟ್ವರ್ಕ್ ಹೇಗೆ ಬರುತ್ತೆ, ಅಥವಾ ಒಂದು ಲಾವಾ ರಸ, ಅದರ ಒಂದು ಶೇಡಿಂಗ್ ಆ ಥರ ಲುಕ್ ಬೇಕು ಅಂದರೆ ಅದಕ್ಕೆ ಏನು ಮಾಡೋದು, ಒಂದು ಎಲೆ ಶೇಡಿಂಗ್ ಬೇಕು ಅಂದರೆ ಅದನ್ನು ಹೇಗೆ ಕೊಡೋದು, ಅದರ ನೆಟ್ವರ್ಕ್ ಹೇಗಿರುತ್ತೆ. ಸೊ ಆ ಥರ ನಾವು ಕಲಿತಾ ಹೋದ ಹಾಗೆ ನಾವು ಶೇಡಿಂಗ್ ನೆಟ್ವರ್ಕ್ಸನ್ನು ಇನ್ನೂ ಡೀಪ್ ಆಗಿ ಕಲಿತಾ ಹೋಗ್ಬೋದು. ಬೇರೆ ಬೇರೆ ಯುಟಿಲಿಟಿ, ಬೇರೆ ಬೇರೆ ಟೆಕ್ಸ್ಚರ್ ಎಲ್ಲವನ್ನು ಕೂಡ ನಾವು ಕಲಿತಾ ಹೋಗ್ಬೋದು. ಓಕೆ ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಿಮಗೆ ಹೈಪರ್ ಶೇಡ್ ಬಗ್ಗೆ ಒಂದಿಷ್ಟು ಕಲ್ತ್ಕೊಂಡಿದ್ದೀರಾ, ಗೊತ್ತಾಗಿದೆ ಅಂತ ಅಂದ್ಕೋತೀನಿ. ಓಕೆ, ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಮತ್ತೆ ನಮ್ಮ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಓಕೆ, ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.